ನನ್ನ ಲೈಫಲ್ಲಿ ಈ ಥರದ್ದು ಒಂದಿನ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಛೇ, ಇದು ಲೈಫಾ? ಥೂ, ನಾನು ಕಿತ್ತೋದ್ ಲೈಫಿಗೆ ಬೆಂಕಿ ಹಾಕ. ಇದನ್ನು ಲೈಫು ಅಂತಾರೆ ಯಾರಾದರೂ? ಎಲ್ಲ ನನ್ನ ಕರ್ಮ. ಅದು ಯಾವ ಜನ್ಮದಲ್ಲಿ ಅದು ಏನೇನು ಪಾಪ ಮಾಡಿದ್ನೋ ಇವಾಗ ಮನುಷ್ಯಲಾಗ ಅನುಭವಿಸ್ತಾ ಇದ್ದೀನಿ. ನನಗಿಂತ ಎಲ್ಲರೂ ಚೆನ್ನಾಗಿದ್ದಾರೆ, ನಾನೊಬ್ಳು ಮಾತ್ರ ಹಿಂಗಿದ್ದೀನಿ. ಯಾವತ್ತೂ ಅಂದ್ಕೊಂಡಿರಲಿಲ್ಲ ಈ ಥರ ಬಿಕಾರಿ ಆಗ್ತೀನಿ ಅಂತ. ನಮ್ಮ ಅಪ್ಪನ ಮನೇನೇ ಎಷ್ಟೋ ಚೆನ್ನಾಗಿತ್ತು ಇದಕ್ಕಿಂತ. ಒಂದಿನ ಅಡುಗೆ ಮನೆಗೆ ಹೋಗಲಿಲ್ಲ. ಎಲ್ಲರೂ ನಾನು ಹೇಳ್ದಂಗೆ ಕೇಳ್ತಿದ್ರು, ನಾನು ಇಷ್ಟಪಟ್ಟದನ್ನೇ ಮಾಡಿಕೊಡ್ತಿದ್ರು. ಇಲ್ಲಿ ಈ ಥರ ಸಾಯ್ಬೇಕಾಯ್ತು. ಇದೆಲ್ಲ ಅಡುಗೆ ಮನೆನಾ? ಇಲ್ಲಿ ಮಾಡಿದ್ದನ್ನು ಹೆಂಗೆ ತಿನ್ನಕ್ಕೆ ಮನಸ್ಸು ಬರುತ್ತೆ? ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ. ಹೆಂಗಿದೆ ಅಡುಗೆ ಮನೆ? ಇಲ್ಲಿ ಮಾಡ್ಕೊಂಡು ತಿಂದರೆ ಹೈಜಿನಿಕ್ ಆಗಿರುತ್ತಾ? ಹೊಟ್ಟೆಗೆ ಏನೇನು ಸೇರ್ಕೊಳ್ಳುತ್ತೋ ಏನೋ. ಎಲ್ಲ ನನ್ನ ಕರ್ಮ. ಥೂ ದೇವ್ರೇ, ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ. ಯಾಕೆ ನನ್ನ ಮೇಲೆ ಇಷ್ಟು ಕೋಪ ಆಯಿತು ದೇವ್ರೆ ನಿನಗೆ? ಈ ಥರ ತೀರ್ಸ್ಕೊತಿದ್ಯಾ? ನಾನು ಏನೇನು ಅಂದ್ಕೊಂಡು ಏನೂ ಆಗಲಿಲ್ಲ. ಅಟ್ಲೀಸ್ಟ್ ನಾನು ಯಾವ ಥರ ಮಾತ್ರ ಆಗಬಾರ್ದು ಅಂದ್ಕೊಂಡು ಅದೇ ಥರ ಆಗ್ತಿದೆ. ನನ್ನನ್ನು ಬಿಟ್ಟು ಇನ್ನು ಯಾರೂ ಕಾಣ್ತಿಲ್ವ ದೇವ್ರೆ ನಿನಗೆ? ನಾನೊಬ್ಳಿಗೆ ಕಷ್ಟ ಕೊಡಬೇಕು ಅಂತ ಕಾಯ್ತಾ ಕೂತಿದ್ಯಾ? ಅಂಥದ್ದು ಏನು ಪಾಪ ಮಾಡಿದ್ದೆ ದೇವ್ರೆ ನಾನು? ಮನುಷ್ಯಲಾಗೆ ಹುಟ್ಟಬಾರ್ದಿತ್ತು. ಹುಟ್ಟಿದ್ರೆ ಒಳ್ಳೆ ಮನೆ ಹುಟ್ಟಬೇಕು. ಒಳ್ಳೆ ಮನೇಲೂ ಹುಟ್ಟಲಿಲ್ಲ, ಒಳ್ಳೆ ಮನೇನೂ ಸೇರಲಿಲ್ಲ. ನಂದು ಒಂದು ಜನ್ಮನ ಬರೀ ಅವಮಾನ ಅವಮಾನ. ಆ ಪೂಜೆ ನೋಡು ಹೆಂಗಿದ್ದಾಳೆ, ನೆನೆಸ್ಕೊಂಡ್ರೆ ಹುಟ್ಟಿಗೆ ಬೆಂಕಿ ಬಿದ್ದಂಗೆ ಆಗುತ್ತೆ. ಅವಳ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗಿದೆ ನನಗೆ. ಅವಳು ಮಾತ್ರ ಹಂಗಿದ್ದಾಳೆ, ನಾನು ಥೂ. ಈ ನನ್ನ ಮಗ ಬೇರೆ ಏನಾದರೂ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡು ಅಂದರೆ ಟೀ ಅಂಗಡಿ ಇಡ್ತೀನಿ ಅಂತಾನೆ. ಏನು ಬಡ್ಕೊಳ್ಳಿ ಅವನಿಗೆ? ಒಂದೊಳ್ಳೆ ಲೈಫ್ ಕಟ್ಕೊಳ್ಳೋಣ ಅಂದರೆ ಯಾವ ದಾರಿನೂ ಕಾಣ್ತಿಲ್ಲ. ನನ್ನ ಜೀವನ ಇಡೀ ಹಿಂಗೆ ಕಳೆದ್ಬಿಡ್ತೀನ ನಾನು? ಅಯ್ಯೋ ಭಗವಂತ, ಇದಕ್ಕೆಲ್ಲ ಕೊನೆಯೇ ಇಲ್ವಾ ದೇವ್ರೆ? ನಾನು ಅಂದ್ಕೊಂಡಿದ್ದ ಜೀವನ ಜೀವಿಸೋಕ್ಕಾಗಲ್ವ ನಾನು? ಸಾಯೋವರೆಗೂ ಹಿಂಗೆ ಕೊರ್ಗಿ ಕೊರ್ಗಿ ಸತ್ತೋಗ್ತೀನೇನೋ ನಾನು. ಈ ಥರ ಎಲ್ಲ ಆಗುತ್ತೆ ಅಂತ ಒಂದು ಕನಸಾದ್ರೂ ಕೊಡಬಾರ್ದ ದೇವ್ರೆ ನೀನು? ಹಾಂ, ಆ ಲಕ್ಕಿ ಮ್ಯಾನ್ ಪಿಕ್ಚರಲ್ಲಿ ಆಗುತ್ತಲ್ಲ, ದೇವ್ರು ಮತ್ತೆ ಬಂದು ಕಾಲನ ಹಿಂದೆ ತಳ್ದಂಗೆ ನೀನು ಇನ್ನೊಂದು ಚಾನ್ಸ್ ಕೊಟ್ಬಿಟ್ರೆ ನನ್ನ ಜೀವನ ಎಲ್ಲ ಸರಿ ಮಾಡ್ಕೊಬಿಡ್ತೀನಿ. ಅಟ್ಲೀಸ್ಟ್ ಮದುವೆ ಆಗದೆ ಮನೆಯಲ್ಲೇ ಇದ್ಬಿಡ್ತೀನಿ. ಆ ರೀತಿನಾದರೂ ಹೊರ ಕೊಟ್ಬಿಡು ದೇವ್ರೆ. ಲೈಫಲ್ಲಿ ಮದುವೆ ಅಂತಲೇ ಆಗಲ್ಲ. ನಾನು ಎಲ್ಲೆಲ್ಲಿ ಎಡವಿದ್ದೀನೋ ಎಲ್ಲನೂ ಸರಿ ಮಾಡ್ಕೊಂಡ್ಬಿಡ್ತೀನಿ. ಅಯ್ಯೋ, ಆ ಥರ ಎಲ್ಲ ಆಗುತ್ತೆ. ಇದೇನು ಸಿನಿಮಾನ ಆಗೋಕ್ಕೆ? ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ರಾಣಿ ಥರನೇ ನೋಡ್ಕೋತಿದ್ರು. ನಾನು ಎಷ್ಟೇ ಕೂಗಾಡಿದ್ರು ಕಿರ್ಚಾಡ್ತಿದ್ರು. ಹೋಗ್ಲಿ ಪಾಪ ಅಂತ ಸುಮ್ಮನಾಗ್ತಿದ್ರು. ಸಾಲ ಮಾಡಿ ಎಲ್ಲನೂ ಕೊಡಿಸ್ತಿದ್ರು. ಅದನ್ನೆಲ್ಲ ಬಿಟ್ಟು ಈಗ ಕೊಂಪೆಗೆ ಬಂದು ಸೇರ್ಕೊಂಡ್ಬಿಟ್ನಲ್ಲ. ಯಾಕೆ ಕೂತಿದ್ದಿ? ಹಾಂ, ಅಡುಗೆ ಮಾಡ್ತಿದ್ದೆ. ನೀವೇ ಹೇಳಿದ್ರಲ್ಲ. ಹಾಂ, ಸರಿ ಸರಿ. ಚೀಟಿ ದುಡ್ಡು ಎತ್ಕೊಟ್ಟಿನಿ ರಾಜನ್ಗೆ. ಏನೋ ಟೀ ಅಂಗಡಿ ಮಡಿಕತೀನಿ ಅಂತಿದ್ನಲ್ಲ, ಮಡಿಕಳ್ಳಿ ಅಂತ. ನೋಡು, ನಾನು ನಿನ್ನೊಳಕ್ಕೆ ಕೇಳೋದು. ಅವನಿಗೆ ಹೆಲ್ಪ್ ಮಾಡ್ಕೊಂಡು ಹೋಗು. ಇಬ್ಬರು ಸೇರ್ಕೊಂಡು ನಿನ್ನ ಕಾಯಪಯ್ಯ ಅಂದಾನೆ ಸುಮ್ಮನೆ ಬೆಳಗಾವ್ ಗಿಳ್ಗಾವೆಲ್ಲ ಬೆಳಿಕೊಡು. ಅಯ್ಯೋ, ಇವ್ರು ಕನ್ಫರ್ಮ್ ಆಗಿ ನಿಜವಾಗ್ಲೂ ಟೀ ಹೋಟ್ಲು ಇಡ್ತಿದ್ದಾರಾ? ನಿಜವಾಗ್ಲೂ ಇಡ್ತಿದ್ದೀರಾ? ಇನ್ನೇನು ಸುಳ್ಳು ಹೇಳ್ತಿದ್ದಾನ? ದುಡ್ಡು ತಂದು ಕೊಟ್ಟೆ ಅವನಿಗೆ. ನೀನು ಬುದ್ಧಿ ಕಲ್ತ್ಕೊಂಡು ಅವನಿಗೂ ಒಳ್ಳೆ ಬುದ್ಧಿ ಹೇಳ್ಕೊಂಡು ಚೆನ್ನಾಗಿ ಮಾಡ್ಕೊ ಹೋಗಿ. ಚೆನ್ನಾಗಿರ್ಬೇಕು ಅಂತಿದ್ದಿ. ಕಷ್ಟಪಟ್ಟು ದುಡಿದ್ರೆ ತಾನೇ ಚೆನ್ನಾಗಿರೋಕ್ಕಾಗೋದು. ಹೋಟ್ಲಲ್ಲಿ ಏನು ದುಡಿತಾನೋ ಏನೋ. ದುಡ್ಡು ಕಾಸು ಬಿಗಿಯಾಗಿ ಪಾಪನಾಗ ಎತ್ತು ಮಡಿಕೊ. ನೀನೇ ಇಸ್ ಮಡಿಕೋಬೇಕಾರೆ ಒಟ್ಟಿನಲ್ಲಿ ಒಳ್ಳೇದಾಗಿ ಮಾಡ್ಕೋಬೇಕಷ್ಟೆ. ಸರಿ ಸರಿ, ಅಕ್ಕಿ ಹಾಕು ಜಲ್ದಿ. ಗಂಜಿ ಬಸಿ ಹಂಗೆ ಬಿಡ್ಬೇಡ. ಮುಗೀತು ನನ್ನ ಕತೆ. ಈ ಹಾಳೋದವನು ಬೇಡ ಅಂದ್ರೂ ಅದನ್ನೇ ಮಾಡ್ತಿದ್ದಾನಲ್ಲ. ಏನು ಹೇಳಿ ಸಾಯೋದು? ಅರ್ಥ ಆಗಲ್ವೇ ನನಗೊಂದ್ಸಲ ಹೇಳಿದ್ರೆ? ಇವಾಗ ನನ್ನ ಮಾತಿಗೆ ಯಾರು ಬೆಲೆನೇ ಕೊಡಲ್ಲ. ನಾನು ಏನಂದ್ರೂ ಅವ್ರು ಇಷ್ಟ ಬಂದಂಗೆ ಮಾಡ್ತಿದ್ದಾರೆ. ಅವನಿಡೋ ಹೋಟ್ಲಲ್ಲಿ ಒಂದು ಲೋಟ ತೊಳ್ಕೊಂಡಿರ್ಬೇಕಾ ನಾನು? ಛೇ, ಇಷ್ಟೊಂದ? ಛೇ, ಏನು ಕರ್ಮನೋ. ಈ ಒಲೆಯಲ್ಲಿ ಅಡುಗೆ ಮಾಡ್ಕೊ ತಿನ್ಬೇಕು. ತಿನ್ನಕ್ಕೆ ತಾನೇ ಮನ್ಸು ಹೆಂಗೆ ಬರುತ್ತೋ. ಈ ಗಂಜಿ ಹೆಂಗೆ ಬಸಿತಾರೆ ಅಂತಲೂ ಗೊತ್ತಿಲ್ಲ. ಹಂಗೆ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರೆ ನಂಗೆ ಏನು ಅರ್ಥ ಆಗುತ್ತೆ? ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ ಅವ್ರಿಗೆ. ಎಲ್ಲನೂ ಅದು ಮಾಡು ಇದು ಮಾಡು ಅಂತ ಬರೀ ತಲೆ ತಿಂತಾರೆ. ಅಮ್ಮ, ಇವನ ಕೈ ಸುಟ್ಟೋಯ್ತು. ದರಿದ್ರ ಜನ. ನಂಗೆ ಮಾಡಕ್ ಬರಲ್ಲ ಅಂದ್ರೂ ಕೇಳಲ್ಲ. ಹೊಟ್ಟೆ ಉರ್ಸ್ ಮಡಗ್ತಾರೆ ನನ್ನ ಕೈಗೆ. ಇಲ್ಲಿ ಹೆಂಗ್ ಸಾಯೋದಿಲ್ಲಿ? ಏನಾಯ್ತು ರಾಣಿ, ಯಾಕಂಗೆ ಕಿರ್ಚ್ಕೊಂಡೆ? ಕೈ ಸುಟ್ಕೊಂಡೆ. ಅಯ್ಯೋ ದೇವ್ರೆ, ಅಷ್ಟು ಗೊತ್ತಾಯ್ಕಿಲ್ವ ನಿನ್ಗೆ ನೋಡ್ಕ ಮಾಡ್ಬೇಕು ಅಂತ? ಗಂಜಿ ಬಸಿಯಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ಯಲ್ಲ. ಯಾವತ್ತು ಅಡುಗೆ ಮನೆ ಕಡೆ ತಲೆನೇ ಹಾಕಿಲ್ವಾ? ಹಿಂಗಾದ್ರೆ ಭಾರಿ ಕಷ್ಟ ಬಿಡವ ನೀನು. ಅಲ್ಲ, ಒಂದು ಗಂಜಿ ಬಸಿಯಕ್ಕೆ ಬರೀಕಿವಲ್ಲ ನೀನು. ನಿಮ್ಮ ಅವ್ವನಿಗೆ ಏನು ಮಾಡ್ತಿದ್ಲು ಹೇಳ್ಕೊಡ್ದೇನೆ ಹೋಗ್ತಾನವ ನಿನಗೆ. ನಾನು ಹೇಳ್ತಿದ್ದಾನೆ ಇದೆಲ್ಲ ನನಗೆ ಮಾಡಕ್ಕೆ ಬರಲ್ಲ ಅಂತ. ಆದರೂ ಕಳಿಸ್ತೀರಾ ಅಂದರೆ ಸೋಕೆಸಲ್ಲಿ ಮಡಿಕೊಳಕ್ಕಾಗದ? ನಿನ್ನ ಕಲಿಬೇಕು. ಒಂದು ಕುಕ್ಕರ್ ಇಲ್ಲ, ಗ್ಯಾಸ್ ಇಲ್ಲ, ಈ ಒಲೆಲಿ ಹಿಂಗೆ ಮಾಡೋಕ್ಕಾಗುತ್ತಾ? ಈಗ ಮಾಡ್ಕೊಳ್ಳಿ ಒಂದೊಂದಾಗಿ ಎಲ್ಲ ನೀವೇ. ಅದಿಲ್ಲ ಇದಿಲ್ಲ ಅಂದರೆ ಎಲ್ಲಿಂದ ಬಂದದು? ನಮ್ಗೆ ಇಷ್ಟು ದಿನ ಹೆಂಗಾಯ್ತು ಹಂಗೆ ಮಾಡ್ಕೊ ಬಂದೀವಿ. ನಿನಗೆ ಬೇಕು ಅಂದರೆ ಮಾಡ್ಕೋಬೇಕಪ್ಪ. ಓ, ಕಲಿಯೋದು ಇನ್ಯಾವಾಗ? ಈ ಥರ ಒಲೆದೆಲ್ಲ ನಾನು ಯಾವತ್ತೂ ಮಾಡೇ ಇಲ್ಲ. ಕರ್ಮ. ಅದೇನಂತ ಬೆಳೆಸಿದಳೋ ನಿಮ್ಮ ಅವ್ವ? ಏನು ಇಷ್ಟು ಗೊತ್ತಾಯ್ಕಿಲ್ವಾ ಬಡ್ಡಿ ಮಗಂದ? ಏನು ಪಾರಿನಲ್ಲಿ ಹುಟ್ಟಿರೋಳಂಗೆ ಆಡ್ತೀಯಪ್ಪ. ಏನು ಬರಲ್ಲ ಅಂತ ಹೇಳಿದ್ರು ಕಳಿಸ್ತೀರಾ, ಇವಾಗ ನನಗೆ ಬೈತೀರಾ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ವಾ? ಏನು ನನಗೆ ತಿರ್ಕೊ ಮಾತಾಡ್ತಾ ಇದೆಯಲ್ಲ? ಅಡ್ಜಸ್ಟ್ ಮಾಡ್ಕೊಂಡು ನೀನಿರ್ಬೇಕು, ನಾನಲ್ಲ. ಓ, ಹೋಗ್ಮುದವಿ. ಏನು ಅದು ಬರೀಕಿಲ್ಲ ಇದು ಬರೀಕಿಲ್ಲ, ಯಾವುದೊಂದು ಬರೀಕಿಲ್ಲ ಅನ್ನೋದೆಯಾ? ಇನ್ನೇನು ಬಂದದ್ದು ನಿನಗೆ? ಕೈ ಸುಟ್ಕೊಂಡು ಆಳ್ತಾ ಇದ್ದೀನಿ, ತಿರ್ಗ ಬೈತೈತಿರಲ್ಲ. ಇಲ್ಲ, ಬೈದೆ ಮುದ್ದಿಸ್ತಾರೆ. ಸುಟ್ಕೊಂಡ್ರೆ ಗೊತ್ತಾಯ್ತದ, ಸುಮ್ಮನಿರು. ಏನು ಮಾಡಬೇಕು ಮಾಡಬಾರ್ದು ಅಂತ. ನಡೆಯವ ತಾಯಿ, ನಡಿ, ಆಯಿತು, ನಾನೇ ಮಾಡ್ಕೋತೀನಂತೆ.
ಹಿಂಗೆ ಹೇಳದ್ನಲ್ಲ, ಹೋಗಿ ಹೋಗಿ ಹೋಗು, ಬೆಳಗಾಗುಡ್ಡೆ ಹಾಕಿನಿ ಬೆಳಿಕೊ. ಆಯ್ಕಿಲ್ಲ, ಕೈಯೆಲ್ಲ ಉರಿತದೆ ನೋಡಿ, ಹೆಂಗಾಗಿದೆ ನನ್ನ ಕೈ. ಕರ್ಮ ಕರ್ಮ, ಹೋಗಾಯ್ತು. ಪೇಸ್ಟ್ ಗೀಸ್ಟ್ ಹಾಕೋಗು ಕೈಗೆ. ಪೇಸ್ಟಾ? ಯಾವುದು ಕ್ರೀಮ್ ಗೀಮ್ ಇಲ್ವಾ? ಯಾವ ಕ್ರೀಮ್ ಇದ್ದದು ಏನೂ ಇಲ್ಲ. ಪೇಸ್ಟ್ ಬಳ್ಕೋ, ಸರಿ ಆಯ್ತದೆ. ನೀರ್ಗಿರ ಹಾಕ್ಬೇಡ, ಹೋಗು, ನಾನು ಮಾಡ್ಕೊತೀನಿ. ಕರ್ಮ ಕರ್ಮ, ಅದೇನು ಹೆಣ್ಣು ಅಂತ ಎತ್ತಿದಾಳೆ ರವ್ವಳನ್ನ. ಹಿಂಗೂ ಬೆಳೆಸರಿ ಹೆಣ್ಮಕ್ಳನ್ನ ಏನು ಅಡ್ಡಿ ಸಡ್ಡಿ ಇಲ್ದಂಗೆ ಬೆಳೆಸ್ ಮಾಡ್ದವಳೆ. ಓದಕ್ಕೋಯ್ತವೆ ಅಂತ ಮನೇಲಿ ಭಂಗ ಮಾಡಿಸ್ಬೇಡ್ವಾ? ಅಯ್ಯೋ ಶಿವ, ಏನು ಎಲ್ಲ ತಾವು ನಾನೇ ಓಡಾಡಬೇಕು. ಒಂಚೂರು ಒಟ್ಟು ಬೇಯಿಸ್ಕೊಟ್ರೆ ಎಷ್ಟು ಹೊಸೆ ಅಂತ ನಾನು ಇದು ಮಾಡಿದ್ರೆ ಏನು ಮಾಡೋಕ್ಕೆ ಬರೀಕಿವಲ್ಲ ವೆಣ್ಗೆ. ಏನು ಮಾಡೋಣ ನಾನು? ಕಲಿ ಅಂತ ಬಿಟ್ರೆ ಅದು ಇದು ಮಾಡ್ಕೊತಾಳೆ. ಏನವ್ವ ಮಾಡೋಣ ನಾನು? ಇವೆಲ್ಲ ಹೆಂಗೆ ಜೀವನ ಮಾಡವ ಮುಂದಕ್ಕೆ? ಮಕ್ಳು ಮರಿ ಆಗ್ಬಿಟ್ರಂತೂ ಗೋವಿಂದ, ಅವನೆಷ್ಟು ಮಟ್ಟಕ್ಕೆ ಸಾಕಳೆ ಅವಳು. ಇವೆಲ್ಲ ಕಷ್ಟ ಸುಖ ನೋಡ್ಕೊಂಡು ಜೀವನ ಮಾಡ್ದಂಗೆ ಆಯ್ತಾ? ಏನು ಹೇಳು, ಅದೈಕಿಲ್ಲ ಇದೈಕಿಲ್ಲ, ಅದು ಬರೀಕಿಲ್ಲ ಇದು ಬರೀಕಿಲ್ಲ, ಬರೀ ಇದೇ ಬಾಯ್ ಬಿಟ್ರೆ ಕೊಡತ್ತೆ ಅದು ಮಾಡ್ಕೊತೀನಿ ಇದು ಮಾಡ್ಕೊ ಅಂತ ಒಂದು ಮಾತು ಬರೀಕಿಲ್ಲ. ಗೊತ್ತಾದ್ದ ಅಂತಾಳೆ, ಕೊಟ್ರೆ ಹಿಂಗೆ ಮಾಡ್ಕೊ ಹೋಯ್ತಾಳೆ. ಏನು ಮಾಡೋದು ಹೇಳಿ, ಎಲ್ಲ ನಮ್ಮ ಮನೆ ಬರ. ಈ ನನ್ನ ಮಗ ಮಾಡ್ಕೊಂಡಿರೋ ಕೆಲಸ ನಾವು ಇವನಿಗೆ ಮದುವೆ ಮಾಡೋಕ್ಕಿಲ್ಲ ಅಂತಿದ್ವಾ? ನಮ್ಮ ಬಡತನಕ್ಕೆ ಸರಿಯಾಗಿ ಎಲ್ಲಾದ್ರೂ ಒಂದು ಹೆಣ್ಣು ನೋಡ್ಕೋಬೋದಿತ್ತು. ಕಷ್ಟ ಸುಖ ಅರ್ಥ ಮಾಡ್ಕೊಂಡು ಬಡತನ ಅನ್ಭವಿಸ್ಕೊ ಹೋಗಂತಿದ್ದ. ಇವಳನ್ನ ಕಟ್ಕೊಬಂದ್ಬಿಟ್ಟು ನಮಗೂ ಕಷ್ಟ ಕೊಡ್ತಾನೆ ಇವನು. ಈಗಲೂ ಅಡುಗೆ ತವಿಂದನೂ ನಾವೇ ಮಾಡಿ ಸಾಕಾಗ್ಬೇಕತ್ತಾಗೆ. ಮೊದಲು ಒಂದು ಗ್ಯಾಸ್ ತಗೊಬಿಟ್ರೆ ಹೆಂಗೋ ಮಾಡ್ಕೊತಾಳತ್ತಾಗೆ. ಗ್ಯಾಸ್ ಅದೇ ಸಿಲಿಂಡ್ರ್ ತುಂಬಿಸ್ಕೊಂಡಿಲ್ಲ, ಭಯ ನನಗೆ. ಅದಕ್ಕೆ ಎಷ್ಟು ದಿನ ಮಾಡ್ತಿದ್ದಿಲ್ಲ. ಅಟ್ಲ ಮೇಲೆ ಮಡ್ಗಿನ ತಗೆ ಇವಳು ತೆಗೆದು ಕೊಡಬೇಕು ಮಾಡ್ಕೊ ಅಂತ. ಇನ್ನೇನು ಹೊರಗಡೆಗೂ ಕೆಲ್ಸಕ್ಕೋಬೇಕು, ಮನೆ ಒಳಗೂ ಮಾಡಬೇಕು ಅಂದ್ರೆ ಆದದ. ಒಳಗೊಂಚೂರು ಬೇಯಿಸ್ಕೊಂಡ್ರೆ ನಮಗೂ ಅಗ್ರ ಆಯ್ತದೆ. ಹಸ್ ಭಗವಂತ, ನೋಡ್ತೀನಿ ಅದು ಏನು ಮಾಡ್ತಿದ್ದಾಳು ಅಂತ. ಇವಳ ಮೇಲೆ ಕಣ್ಣಿಡ್ಬೇಕು. ಈ ಸಾವಿತ್ರಿ ಎಲ್ಲೋದ್ಲೋ ಕಾಣಲ್ಲ, ಮಗನೂ ಇಲ್ಲ. ಅವಳಾರು ಅಡುಗೆ ಗಿಡ್ಗೆ ಮಾಡ್ದೇನೆ ಅದು ಎಲ್ಲೋ ಕೂತಿದ್ದಾಳೋ ಕಾಣೆ ಕಣಪ್ಪ. ಏನಂತ ಸಾಯಣ್ಣ ಅಂತಾನೆ. ಇಲ್ಲಿ ಓಪರ್ ನನ್ನ ಮಗ 2-3 ತಿಂಗಳಾಯ್ತು ಮನೆಗೆ ಬರ್ನಿಲ್ಲ. ಅದೆಲ್ಲಿ ಕುಡ್ಕ ಸಾಯ್ತದನೋ. ಮುಂದುವರಿಯುವುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.